ಹೇಳಿ, ಹಬ್ಬದ ದಿನ ದರ್ಶನ ಮಾಡಿದ್ರೆ ಹೇಗೆ? ಹೌದು, ತುಂಬ ಖುಷಿ ಆಗುತ್ತೆ. ಇಲ್ಲಿ ಪ್ರತಿ ಸಲ ಬರ್ತೀವಿ, ಪ್ರತಿ ವರ್ಷವೂ ಹಬ್ಬದ ದಿನನೇ ಬರ್ತೀವಿ. ಯಾಕಂದರೆ ನಾನು ಹುಟ್ಟಿದ್ದು ಹಬ್ಬದ ದಿನನೇ, ಲಕ್ಷ್ಮಿ ಆಶೀರ್ವಾದ ದಿನ ಅಂತಲೇ ಪ್ರತಿ ವರ್ಷವೂ ಬಂದು ಇಲ್ಲಿ ದೇವ್ರನ್ನ ನೋಡಿಕೊಂಡು ನಮಸ್ಕಾರ ತೊಗೊಂಡು ಆಶೀರ್ವಾದ ತೊಗೊಂಡೇ ಹೋಗ್ತೀವಿ. ಹೆಂಗೆ ವ್ಯವಸ್ಥೆ ಎಲ್ಲ ಹೆಂಗಿದೆ, ದರ್ಶನ ಎಲ್ಲ ಚೆನ್ನಾಗಿದೆ ಸರ್. ಪ್ರತಿ ವರ್ಷವೂ ದರ್ಶನ ಚೆನ್ನಾಗೇ ಆಗುತ್ತೆ. ಮತ್ತು ಕ್ಯೂ ರಶ್ಶು ತುಂಬ ಜಾಸ್ತಿನೇ ಇರುತ್ತೆ. ಎಲ್ಲರೂ ನಂಬಿ ಬರ್ತಾರೆ ಇಲ್ಲಿಗೆ ದೇವಸ್ಥಾನಕ್ಕೆ. ಹಾಂ, ಪ್ರತಿದಿನವೂ ಹಾಗೆ ಇರುತ್ತೆ. ಲೈಕ್ ಶುಕ್ರವಾರಗಳೆಲ್ಲ ಟೈಮಲ್ಲೂ ಕೂಡ ಇದೇ ಥರ ರಶ್ ಇರುತ್ತೆ. ಯಾಕೆ ಅಂತಂದರೆ ನಂಬಿಕೆ ಅಷ್ಟಿದೆ ಇಲ್ಲಿ, ಆ ಕಾರಣಕ್ಕಾಗಿ. ಖುಷಿಯಾಗಿದೆ. ಹೌದು, ಖುಷಿಯಾಗಿದೆ. ಹೆಸರು ಜಮುನಾ ಅಂತ. ಮೇಡಮ್ ಬನ್ನಿ. ದಿನ ದೇವ್ರ ದರ್ಶನ ಆಗಿರೋದು ತುಂಬಾ ನಮಗೆ ಖುಷಿ ಅದು ಮಾತು. ಇಷ್ಟು ಬೇಗ ದರ್ಶನ ಆಗಿದೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಆಗಿದೆ. ತುಂಬ ಖುಷಿ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಟೈಮ್ ಸರ್ ಬರ್ತಾ ಇರೋದು. ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾಯಿದೆ ಸರ್. ನಾವು ಹಂಗೆಲ್ಲ ಹೇಳೋಕ್ಕಾಗಲ್ಲ ಸರ್. ಇಲ್ಲ, ಆ ತಾಯಿನ ತುಂಬ ನಂಬ್ತೀವಿ. ಇಲ್ಲಿ ಬಂದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಹೌದು ಸರ್. ಆ ತಾಯಿನ ನಂಬಿದವ್ರ ಕೈ ಬಿಡಲ್ಲ ಅನ್ನೋದು ನಂಬಿದ ಮಾತು. ಕೈ ಬಿಡಲ್ಲ. ನಮ್ಮ ಹೆಸರು ಮೇಡಮ್? ಮಮತಾ ಅಂತ ಸರ್. ಈ ಕಡೆ ವಿಶೇಷತೆ ಅಂದರೆ ಈ ಸಲ ನಮ್ಮ ಮನೇಲಿ ಹಬ್ಬ ಮಾಡಿಲ್ಲ ನಾವು. ಸೊ ಹಂಗಾಗಿ ದೇವಸ್ಥಾನ ಬಂದಿದ್ದೀವಿ. ನಮ್ಮದು ಇಲ್ಲೇ ಇರೋದು, ನಾವು ಬೆಳ್ದಾರ ಹತ್ರ ಇರೋದ್ರಿಂದ ಸ್ವಲ್ಪ ಬೇಗನೆ ಬಂದಿದ್ದೀವಿ. ನಮ್ಗೆ ಇಲ್ಲಿ ಬಂದರೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಬಂದಾಗಿಂದ ಒಂದು ಸ್ವಲ್ಪ ಲೈಫ್ ಚೇಂಜ್ ಆಗಿದೆ. ನಮ್ಮ ಮನೆಯವ್ರದ್ದು ಸ್ವಲ್ಪ ಏನೋ ಸ್ವಲ್ಪ ಪರ್ಸ್ನಲ್ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ. ಹಂಗಾಗಿ ದೇವ್ರನ್ನ ನಂಬ್ತೀವಿ ನಾವು. ನಾನು ಮದುವೆ ಆಗ್ತಾವಿನೂ ಬರ್ತಾನೆ ಇದ್ದೀವಿ. ಇಲ್ಲೇ ಅಲ್ವಾ ಹತ್ರ ಇರೋದು. 6 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಖುಷಿ ಇದೆ. ಅದು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬೇರೆ, ತುಂಬಾ ಖುಷಿ ಆಗ್ತಿದೆ. ಮನೇಲೂ ಈಗ ಹೋಗಿ ಮಾಡ್ತೀವಿ. ನಮ್ಮ ಹೆಸರು ಕವನ ಅಂತ. ಅವಾಗ ಬರ್ತಾ ಇರ್ತೀವಿ ದೇವನಹಳ್ಳಿಯಿಂದ. ತುಂಬ ಖುಷಿ ಆಗ್ತದೆ. ಹಬ್ಬದ ದಿನನೇ ಬಂದ್ವಿ, ಖುಷಿ ಆಗ್ತಾ ಇದೆ. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯ್ತು. ಅಂದ್ಕೊಂಡಿದ್ದೆಲ್ಲ ಆಗಿದೆ. ಅದಕ್ಕೆ ನಾವು ಬರ್ತಾ ಇರ್ತೀವಿ ಇಲ್ಲಿ. ದೇವರು ಹಂಗೆ ಎಲ್ಲರನ್ನೂ ಕಾಪಾಡಿಕೊಂಡು ಹೋಗಿ. ಆಡಳಿತ ಮಂಡಳಿ ಹೆಂಗೆ ವ್ಯವಸ್ಥೆ ಮಾಡಿದೆ? ಚೆನ್ನಾಗಿ ಮಾಡಿದೆ. ಎಲ್ಲ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ದೇವಸ್ಥಾನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗಿದೆ. ಅದು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೇಗ ದರ್ಶನ ಮಾಡ್ಕೊಂಡು. ಹೌದು. ಸಮಸ್ಯೆ ವೀಣಾ ಅಂತ. ಲಕ್ಷ್ಮಿ ಹಬ್ಬ ಇವತ್ತೇನು ಮಾಡಿದ್ರಿ ನೀವು? ಪೂಜೆ ಮುಗಿಸಿ ಬಂದ್ವಿ. ದೇವಸ್ಥಾನಕ್ಕೆ ಬಂದಿದ್ರಾ? ಏನ್ ಮಾಡಿದ್ರಿ ದೇವಸ್ಥಾನದೊಳಗೆ? ದೇವರಿಗೆ ಕೈ ಮುಗಿದ್ವಿ. ಹೆಂಗ್ ಮಾಡಿದಾರ ಅಲಂಕಾರ ಒಳಗೆಲ್ಲ? ಚೆನ್ನಾಗಿದೆ. ನೋಡಿದ್ರಾ? ಖುಷಿ ಆಯ್ತಾ? ಕೈ ಮುಗಿದ್ರಾ? ಏನಿತ್ತು ಒಳಗಡೆ ಎಲ್ಲ? ದೇವರಿತ್ತು, ಹೂವ ಇತ್ತು, ಎಲೆ ಇತ್ತು. ಇವತ್ತೇನ್ ಹಬ್ಬ? ವರಮಹಾಲಕ್ಷ್ಮಿ ಹಬ್ಬ. ಖುಷಿ ಆಗ್ತಾ ಇದೆಯಾ? ಒಬ್ಬಟ್ಟು ತಿಂದ್ರಾ? ಮನೆಗೆ ಹೋಗ್ಬಿಟ್ಟು ತಿಂತೀನಿ. ಏನ್ ನಿನ್ನ ಹೆಸರು? ಐಶ್ವರ್ಯ. ಥ್ಯಾಂಕ್ ಯು. ಬನ್ನಿ. ಹೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇವತ್ತು ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಇವತ್ತು ದರ್ಶನ ಮಾಡೋಕ್ಕೆ ಬಂದಿದ್ರಿ. ಫ್ರೀಯಾಗಿ ದರ್ಶನ ಆಗ್ತಾಯಿದೆ. ಚೆನ್ನಾಗಿ ಕಮ್ಮಿ ಇದ್ದಾರೆ. ಒಳ್ಳೆ ಅಲಂಕಾರ ಮಾಡಿದ್ದಾರೆ. ಚೆನ್ನಾಗಿ ನಡೀತಾ ಇದೆ ಪೂಜೆ. ಚೆನ್ನಾಗಿದೆ. ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ನೀಟಾಗಿದೆ ವ್ಯವಸ್ಥೆ. ಸರ್ ನಾವೊಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ಎಲ್ಲ ವರ್ಷ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈ ವರ್ಷವೂ ಚೆನ್ನಾಗಿ ಮಾಡಿದ್ದಾರೆ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಒಂದು ಸಾರಿ ಈಡೇರಿದ್ದಾವೆ. ಇವಾಗ ಸ್ವಲ್ಪ ಬೇಡ್ಕೊಂಡಿದ್ದೀವಿ. ಮುಂದೆ ಈಡೇರುತ್ತೆ ಅಂತ ಆಶೀರ್ವಾದ. ನಾವು ತಿಪ್ಟೂರಿಂದ ಹಿಡೇನಹಳ್ಳಿ ಅಂತ. ನಾವು ಅಜ್ಜಿ ಇದ್ದಾಗಿಂದ ನಾವು ಬಂದಿದ್ದೀವಿ. 25 ವರ್ಷ ಆಗಿರ್ಬೋದು. ನಾವು ಇಲ್ಲಿ ಬಂದಮೇಲೆ ನನ್ನ ಮಗಳು ಹಬ್ಬದ ದಿವಸನೇ ಹುಟ್ಟಿರೋದು. ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನನ್ನ ಮಗಳು ಇಲ್ಲಿ ಬಂದು ಆದಮೇಲೆ ಅವಳು ಹಬ್ಬದ ದಿವಸನೇ ಹುಟ್ಟಿರೋದು. ಹಂಗಾಗಿ ಖುಷಿ ಇದೆ. ಪ್ರತಿ ವರ್ಷವೂ ಬರ್ತೀವಿ. ಬಂದು ಪೂಜೆ ಮಾಡಿಸ್ಕೊಂಡು ಹಬ್ಬದ ದಿವಸನೇ ಬರ್ತೀವಿ. ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ತುಂಬ ಒಳ್ಳೆಯದಾಗಿದೆ ಆಗಿದೆ ಸರ್.
ಹೆಂಗಿದೆ ಸರ್ ಇವತ್ತಿನ ವ್ಯವಸ್ಥೆ ಎಲ್ಲ? ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವ್ಯವಸ್ಥೆ ಬಗ್ಗೆ ಏನು ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನೋಡ್ಕೊಂಡ್ರೆ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಆಮೇಲೆ ಜನನೂ ಜಾಸ್ತಿ ಇರ್ತಾರಲ್ಲ, ಹಂಗಾಗಿ ಸ್ವಲ್ಪ ನಂಬಿಕೆ ಇದೆ. ಎಲ್ಲ ಸಿದ್ಧಾರ್ಥಿ ಯಾರೇ ಬಂದು ಹೋದ್ರೂ ಮದುವೆ ಆಗದೇ ಹೆಣ್ಮಕ್ಳು ಬಂದಿಲ್ಲಿ ಒಂದು ಬಳೆ ಮತ್ತು ಇದು ತೊಗೊಂಡೋದ್ರೆ ಮದುವೆನೂ ಆಗಿರುತ್ತೆ. ಹಂಗಾಗಿ ಮಕ್ಕಳಾದ್ರೆ ಮಕ್ಕಳಾಗಿರುತ್ತೆ. ಅಜ್ಜಿನೇ ದೇವತೆ ಈ ಥರ ಇಲ್ಲಿ. ಹಂಗಾಗಿ ನಾವು ಅಜ್ಜಿ ಇದ್ದಾಗಿಂದನೂ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ ಸರ್. ಕೀರ್ತಿ ಕುಮಾರ್ ಅಂತ. ಇದು 3rd ಇಯರ್ ಬಂದಿರೋದು, ವರಮಹಾಲಕ್ಷ್ಮಿ ಹಬ್ಬದ ದಿನ. ಈ ವರ್ಷ 3ನೇ ವರ್ಷ ಬಂದಿರೋದು. ತಾಯಿ ಕನಸಿಗೆ ಬಂದಿರೋದ್ರಿಂದ ಸ್ವಲ್ಪ ಬೇಗನೆ ಬಂದು ಸೀರೆ ಮೊಡ್ಲಕ್ಕೆ ಎಲ್ಲ ಕೊಟ್ಟು ದರ್ಶನ ಮಾಡಿಕೊಂಡು, ಬರೋ ವರ್ಷದಿಂದ ನಾವು ಏನಾದರೂ ವರಮಹಾಲಕ್ಷ್ಮಿ ಮಾಡೋಣ ಅಂತ ಅಂದ್ಕೊಂಡು, ಮಾಡ್ತಿರ್ಲಿಲ್ಲ ಇಷ್ಟು ವರ್ಷ, ಬರೋ ವರ್ಷದಿಂದ ಮಾಡೋಣ ಅಂತ ಅಂದ್ಕೊಂಡು ಈ ಸಲ ಹರಕೆ ತೀರಿಸಿ ಹೋಗ್ತಿದ್ದೀವಿ. ಲಾಸ್ಟ್ ಇಯರ್ಗಿಂತ ಈ ವರ್ಷ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರ್ ಸ್ವಲ್ಪ ಇದಾಗಿತ್ತು, ಈ ವರ್ಷ ತುಂಬ ಆರಾಮಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ದರ್ಶನ ಎಲ್ಲ ಚೆನ್ನಾಗಿದೆ. ಅಲ್ಲಿ ಒಳಗಿರೋ ಸಿಬ್ಬಂದಿ ಎಲ್ಲನೂ ತುಂಬ ಚೆನ್ನಾಗಿ ನಡೆಸ್ಕೊತಿದ್ದಾರೆ. ಚೆನ್ನಾಗಿದೆ. ನಾವು ಗೊರವನಹಳ್ಳಿಗೆ ಬರ್ತಿರ್ತೀವಿ ಅವಾಗವಾಗ. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇದು 3ನೇ ವರ್ಷ ಬಂದಿರೋದು. ಅದೇ ತುಂಬ ಚೆನ್ನಾಗಿದೆ. ಒಂದು ಲಾಸ್ಟ್ ಫ್ರೈಡೇ ಆಷಾಢ ಶುಕ್ರವಾರ ಕನ್ಸಲ್ಲಿ ಬಂದು ನನಗೆ ಏನೋ ನಾನು ದಾರಿ ತೋರಿಸ್ತೀನಿ ಅಂತ ಅನಿಸಿದ್ದಾಯಿತು. ಅವಾಗ ನಾವು ಅಂದ್ಕೊಂಡ್ವಿ ಏನಾದರೂ ಬಂದು ಹರಕೆ ತೀರಿಸ್ಬಿಟ್ಟು ಬರೋ ವರ್ಷದಿಂದ ಮಾಡ್ತೀವಿ ಅಂತ. ಸೊ ಹಾಗಾಗಿ ಈ ವರ್ಷ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಸಮಾಧಾನ ಆಗುತ್ತೆ ಸರ್. ಯಾಕಂದರೆ ಇದು ಲಕ್ಷ್ಮಿ ಆಗಿರೋದ್ರಿಂದ, ಮನೆ ದೇವರು ಅದೇ ಕೂಡ ಆಗಿರೋದ್ರಿಂದ ನಾವು ಎಲ್ಲ ಕೊಟ್ಬಿಟ್ಟು ಬರೋ ವರ್ಷದಿಂದ ನಡ್ಕೊತೀವಿ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಶುಭಾಶಯಗಳು. ನಮಗೆ ತುಮಕೂರಲ್ಲಿರೋರಿಗೆ ಮಹಾತಾಯಿ ಅಂದರೆ ತುಂಬಾ ಖುಷಿ ಆಗುತ್ತೆ. ಮೈಸೂರಲ್ಲಿ ಹೆಂಗೆ ಚಾಮುಂಡೇಶ್ವರಿ ಖುಷಿ ಕೊಡ್ತಾರೋ, ನನಗೆ ತುಮಕೂರಲ್ಲಿ ವರಮಹಾಲಕ್ಷ್ಮಿ ಮನೇಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದುಬಿಟ್ಟು ಕೈ ಮುಕ್ಕೊಂಡು ಮಡ್ಲಕ್ಕೆ ಕೊಟ್ಬಿಟ್ಟು ಹೋದರೆ ತುಂಬ ಖುಷಿ ಆಗುತ್ತೆ. ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಇನ್ನೂ ತುಂಬ ಖುಷಿ ಇರುತ್ತೆ ನನಗೆ ಬಂದುಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗೋದಕ್ಕೆ. ಹೋದ ವರ್ಷದಕ್ಕಿಂತ ಪ್ರತಿ ವರ್ಷವೂ ಇಂಪ್ರೂವ್ಮೆಂಟ್ ಆಗ್ತಾನೇ ಇದೆ. ಪ್ರತಿಯೊಬ್ಬರು ಬನ್ನಿ, ತಾಯಿ ಆಶೀರ್ವಾದ ತೊಗೊಂಡೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಮಹಾತಾಯಿ ಆಶೀರ್ವಾದ ಕೊಡಲಿ. ಪ್ರತಿ ವರ್ಷ ಈ ವರ್ಷ ಬಂದವ್ರು ಮುಂದಿನ ವರ್ಷ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅದೇನೋ ಒಂಥರ ಇಂಪ್ರೆಸ್ ಆಗಿ ತಾಯಿ ನೋಡಲೇಬೇಕು ಅಂತ ಬಂದಿದ್ದೀವಿ ನಾವು. ಪ್ರತಿ ವರ್ಷವೂ ಬರ್ತೀವಿ, ಅವರೇ ಕರೆಸ್ಕೊತಾರೆ, ಅವ್ರ ಕೃಪೆ ಅದು. ನಾವು ಅದು 15 ತಿಂಗಳಿಂದ ಕ್ಲೀನ್ ಮಾಡ್ಕೊತಾ ಇರ್ತೀವಿ ತಾಯಿ ಪೂಜೆ ಮಾಡಬೇಕು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿ ಬಂದರೆ ಇಲ್ಲಿ ಯಾವತ್ತೂ ಕೈ ಬಿಟ್ಟಿಲ್ಲ. ನಾವು ನಂಬ್ಕೊಂಡು ಬಂದ್ರೆ ತಾಯಿ ಕೈ ಹಿಡಿಯೋದು. ಈಗ ತವ್ರ ಮನೆಗೆ ಹೋಗಿದಾಗ ಅಮ್ಮ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ, ದೇವಸ್ಥಾನಕ್ಕೆ ಬಂದಾಗ ನಮ್ಗೆ ಅಷ್ಟೇ ಖುಷಿ ಆಗುತ್ತೆ ತಾಯಿ ನೋಡಿದಾಗ. ಎಲ್ಲರೂ ಬನ್ನಿ, ತಾಯಿ ಆಶೀರ್ವಾದ ತಗೊಂಡೋಗಿ. ಮನೇಲೂ ಬೆಳಗ್ಗೆ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬರ್ತೀವಿ ಸರ್ ಇಲ್ಲಿಗೆ. ಇಲ್ಲಿ ತಾಯಿಗೆ ಆಶೀರ್ವಾದ ತೊಗೊಂಡು ಮತ್ತೆ ಮನೆಗೆ ಹೋಗಿ ಒಬ್ಬಟ್ಟಿನ ಅಡುಗೆ ಮಾಡಿ ಎಡೆ ಮಾಡಿಬಿಟ್ಟು ಮತ್ತೆ ಪೂಜೆ ಮಾಡಿಸ್ತೀವಿ. ನನ್ನ ಹೆಸರು ರಂಗಶ್ರೀ ಅಂತ. ತಿಪ್ಟೂರಿಂದ ಬಂದಿರೋದು ನಾವು. ಪ್ರತಿ ವರ್ಷ ಇಲ್ಲೇ ಬರ್ತೀವಿ. ಪ್ರತಿ ವರ್ಷ ಬಂದು ಆಶೀರ್ವಾದ ತೊಗೊಂಡು ಹೋಗ್ತೀವಿ. ಅದೇ, ನಾನು ಹುಟ್ಟಿದ್ದು ಲಕ್ಷ್ಮಿ ಆಶೀರ್ವಾದದಿಂದನೇ. ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಹುಟ್ಟಿದ್ದು, ಈ ತಾಯಿ ಆಶೀರ್ವಾದದಿಂದ ಹುಟ್ಟಿದ್ದು ಅಂತ ಹೇಳಿ ಪ್ರತಿ ವರ್ಷವೂ ಇಲ್ಲಿ ಬಂದು ಆಶೀರ್ವಾದ ತೊಗೊಂಡು ಹೋಗ್ತೀವಿ. ಪ್ರತಿ ವರ್ಷವೂ ಇದೇ ಥರ ತುಂಬ ರಶ್ ಇರುತ್ತೆ. ಮತ್ತು ಪ್ರತಿದಿನವೂ ಹಿಂಗೆ ಇರುತ್ತೆ. ಶುಕ್ರವಾರಗಳು ಅಂತಂದರೆ ಫುಲ್ಲು ರಶ್ಶೇ ಇರುತ್ತೆ ದೇವಸ್ಥಾನ. ಯಾಕೆ ಅಂತಂದರೆ ಅಷ್ಟು ನಂಬಿಕೆ ಇದೆ ದೇವರಿಗೆ. ಹಾಗಾಗಿ ಆಗತ್ತೆ ಸರ್. ನಂಬಿಕೆ ಇಟ್ಟು ಏನಾದರೂ ಬೇಡ್ಕೊಂಡ್ರೆ ಅದು ಖಂಡಿತ ಆಗತ್ತೆ. ವ್ಯವಸ್ಥೆ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಸರ್. ಪ್ರತಿ ಸಲ ಬಂದಾಗಲೂ ಕೂಡ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಚೆನ್ನಾಗಿದೆ ಸರ್. ಹಾಂ, ಕ್ಯೂ ಇರುತ್ತೆ. ಬಟ್ ದೇವಿ ದರ್ಶನ ಮಾಡಿದಾಗ ಆ ಕ್ಯೂ ಏನೂ ಕಾಣಲ್ಲ ಸರ್. ಏನು ಇದನ್ಸಲ್ಲ. ಅಲ್ಲಿಗೆ ಹೋದ ತಕ್ಷಣ ಖುಷಿ ಆಗತ್ತಲ್ಲ, ಅದಷ್ಟೇ ಸಾಕಾಗುತ್ತೆ. ಹಾಂ, ದರ್ಶನ ಮಾಡ್ಕೊಂಡು ಬಂದಿರೋದು ಇನ್ನೂ ಖುಷಿಯಾಗಿದೆ. ಜಮುನಾ ಅಂತ. ಥ್ಯಾಂಕ್ ಯು. ಸೊ ಇದು ನನ್ನ ಗೊರವನಹಳ್ಳಿ ವರಮಹಾಲಕ್ಷ್ಮಿಗೆ ಇದು 19ನೇ ವರ್ಷದ್ದು ನನ್ನ ಭೇಟಿ. ಸೊ ಮಹಾಲಕ್ಷ್ಮಿ ದಸೆಯಿಂದ ನಮ್ಮ ಜೀವನ ಪುಣ್ಯವಾಗಿದೆ. ಸೊ ಪ್ರತಿ ವರ್ಷ ಬಿಡದೆ 19 ವರ್ಷಗಳಿಂದ ನಾನು ಪ್ರತಿ ಮುಂಜಾನೆ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಆಮೇಲೆ ಮನೆಗೆ ಹೋಗಿ ಪೂಜೆ ಮಾಡೋದು. ಓಂ ಮಹಾಲಕ್ಷ್ಮಿ ನಾವು. ಥ್ಯಾಂಕ್ ಯು.